ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ 4 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿದ್ದರು. ಇದೀಗ 4 ತಿಂಗಳ ಬಳಿಕ ವೀರೇಂದ್ರ ಪಪ್ಪಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಹೊರಬಂದಿದ್ದಾರೆ ಶಾಸಕರು. ಜೈಲಿನ ಬಳಿಯೇ ಹಾರ ಹಾಕಿ ಬೆಂಬಲಿಗರು ಸ್ವಾಗತಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯ ಶಾಸಕರಾಗಿದ್ದಾರೆ ವೀರೇಂದ್ರ ಪಪ್ಪಿ. ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನದಲ್ಲಿದ್ದರು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರನ್ನು ಬರಮಾಡಿಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಆಗಸ್ಟ್ 23 ಮತ್ತು 24ನೇ ತಾರೀಕಿಗೆ ಇಡೀ ಕರ್ನಾಟಕ, ಮುಂಬೈ, ಗುಜರಾತ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿಯನ್ನು ಮಾಡಿತ್ತು. ಇವರನ್ನು ಗ್ಯಾಂಗ್ಟಕ್ನಲ್ಲಿ ಬಂಧಿಸಿತ್ತು. ವೀರೇಂದ್ರ ಪಪ್ಪಿ ಅವರನ್ನು 24ನೇ ತಾರೀಕಿಗೆ ಗ್ಯಾಂಗ್ಟಕ್ನಲ್ಲಿ ಬಂಧಿಸಿತ್ತು ಇಡಿ ಅಧಿಕಾರಿಗಳು. ಅಪಾರ ಪ್ರಮಾಣದ 12-13 ಕೋಟಿ ರೂಪಾಯಿ ನಗದು, ಅದಾದ ನಂತರ ಚಿನ್ನ, ಇವರ ಮಾಲೀಕತ್ವದ ಗೋವಾದಲ್ಲಿ ಕ್ಯಾಸಿನೋಗಳ ಮೇಲೆ ದಾಳಿಯಾಗಿತ್ತು. ಅದಾದ ನಂತರ ಅಕ್ರಮ ಹಣ ವರ್ಗಾವಣೆಯ ಗಂಭೀರ ಆರೋಪ ಇವರ ಮೇಲೆ ಬಂದಿತ್ತು. ಹೀಗಾಗಿ ಬಂಧನ ಕೂಡ ಆಗಿತ್ತು. ಇವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸಂತೋಷ್ ಗಜಾನನ್ ಭಟ್ ಅವರ ಪೀಠ ಇದೀಗ ವೀರೇಂದ್ರ ಪಪ್ಪಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. 5 ಲಕ್ಷ ರೂಪಾಯಿ ಬಾಂಡನ್ನು ಕೊಡಬೇಕು, ಪಾಸ್ಪೋರ್ಟನ್ನು ಕೋರ್ಟ್ಗೆ ಸರೆಂಡರ್ ಮಾಡಬೇಕು, ಸಾಕ್ಷಿಗಳನ್ನು ನಾಶ ಮಾಡಬಾರದು ಅಂತ ಕೆಲ ಕಂಡೀಷನ್ ಹಾಕಿ ಇವರಿಗೆ ಜಾಮೀನು ಕೊಟ್ಟಿದೆ.